ಸದ್ಯ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಇದರ ನಡುವೆ ಇರಾನ್ ದೇಶ ನನ್ನನ್ನ ಹತ್ಯೆ ಮಾಡೋಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಹಸ್ಯ ಸ್ಕೆಚ್ ಹಾಕ್ತಾ ಇದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಘಾತಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟರ್ಕಿಯ ಅಂಕಾರದಲ್ಲಿ ನಡೀತಾ ಇರುವ ನ್ಯಾಟೋ ಶೃಂಗಸಭೆಯ ನಡುವೆ ಡೊನಾಲ್ಡ್ ಟ್ರಂಪ್ ಮಾತನಾಡಿ, ನಾನು ಇರಾನ್ನ ಪ್ರಮುಖ ಮತ್ತು ನಂಬರ್ 1 ಗುರಿಯಾಗಿದ್ದೇನೆ. ಇರಾನ್ ನಾಯಕತ್ವದ ಕೆಲ ಶಕ್ತಿಗಳು ನನ್ನ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕೆ ಹೊಂಚು ಹಾಕ್ತಿವೆ ಅಂತ ಹೇಳಿದ್ದಾರೆ. ಇನ್ನು ಕದನ ವಿರಾಮ ಒಪ್ಪಂದ ಮುಗಿದ ಕಥೆ, ಮಾತುಕತೆ ಸಮಯ ವ್ಯರ್ಥ. ಕಳೆದ ತಿಂಗಳಷ್ಟೇ ಕತಾರ್ ಮಧ್ಯಸ್ಥಿಕೆಯಲ್ಲಿ ಮಾಡಿಕೊಳ್ಳಲಾಗಿದ್ದ ಮಧ್ಯಂತರ ಕದನ ವಿರಾಮ ಒಪ್ಪಂದ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ ಅಂತ ಟ್ರಂಪ್ ಘೋಷಿಸಿದ್ರು. ಇದರ ಬೆನ್ನಲ್ಲೇ ದಾಳಿ ಮತ್ತು ಪ್ರತಿದಾಳಿಗಳು ನಡೀತಾ ಇದೆ. ಇರಾನ್ ಪ್ರತಿದಿನವೂ ಕೂಡ ತನ್ನ ಒಪ್ಪಂದಗಳನ್ನ ಉಲ್ಲಂಘಿಸುತ್ತಿದೆ ಎಂದು ಕಿಡಿಕಾರಿರುವ ಟ್ರಂಪ್, ನಾವು ಈಗಲೇ ಇರಾನ್ ಮೇಲೆ ಕಠಿಣ ದಾಳಿಯನ್ನು ನಡೆಸಿದ್ದೇವೆ. ಇವತ್ತು ರಾತ್ರಿಯೂ ಕೂಡ ಅವರ ಮಿಲಿಟರಿ ನೆಲೆಗಳ ಮೇಲೆ ಮತ್ತಷ್ಟು ಭೀಕರ ದಾಳಿಯನ್ನು ನಡೆಸಲಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಇರಾನ್ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಳ್ಳಲು ಯತ್ನಿಸ್ತಾ ಇರುವಂತಹ ಅಮೆರಿಕದ ರಾಜತಾಂತ್ರಿಕ ಅಧಿಕಾರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವ ಟ್ರಂಪ್, ಆ ದೇಶದೊಂದಿಗೆ ವ್ಯವಹರಿಸುವುದು ಕೇವಲ ಸಮಯವನ್ನ ವ್ಯರ್ಥ ಮಾಡದಂತೆ. ನಮ್ಮ ಅದ್ಭುತ ಸಮಾಲೋಚಕರು ಬಯಸಿದ್ರೆ ಮಾತನಾಡ್ತಿರ್ಲಿ, ಆದರೆ ನನಗೆ ಈ ಜನರು ಮತ್ತು ಅವರ ವರ್ತನೆ ಇಷ್ಟ ಇಲ್ಲ ಎಂದಿದ್ದಾರೆ. ಇನ್ನು ಅಮೆರಿಕದ ಭೀಕರ ವಾಯುದಾಳಿಗೆ ಸಂಬಂಧಪಟ್ಟಂತೆ ಇರಾನ್ ಈಗಾಗಲೇ ಅಧಿಕೃತ ಮಾಹಿತಿಯನ್ನ ಬಿತ್ತರಿಸಿದೆ. ದಕ್ಷಿಣ ಇರಾನ್ನ ತೈಲ ಕೇಂದ್ರಗಳಾದ ಬಂದರ್ ಅಬ್ಬಾಸ್ ಮತ್ತು ನೈಋತ್ಯದ ಬುಷೆಹರ್ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕದ ಸೇನೆ ನಡೆಸಿದ ದಾಳಿಯಲ್ಲಿ ಇರಾನ್ ವಾಯುಪಡೆ ಮತ್ತು ನೌಕಾಪಡೆಯ 8 ಸೈನಿಕರು ಹುತಾತ್ಮರಾಗಿದ್ದಾರೆ ಅಂತ ಇರಾನ್ ಸೇನೆ ತಿಳಿಸಿದೆ. ಅಮೆರಿಕ ಏಕಪಕ್ಷೀಯವಾಗಿ ದಾಳಿ ನಡೆಸುವ ಮೂಲಕ ಅಂತಾರಾಷ್ಟ್ರೀಯ ಒಪ್ಪಂದಗಳ ಚೌಕಟ್ಟನ್ನು ಗಾಳಿಗೆ ತೂರಿದೆ ಅಂತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.